ನಾನು 5 ಪಂಚಲಿಗೆ ಹೋಗಕಾಲ ಅಂತೇಳಿ ಇಲ್ಲೇ ಪಾತಾಳೇಶ್ವರ, ಮರಳೇಶ್ವರ, ವೈದ್ಯೇಶ್ವರ, ಅರ್ಕೇಶ್ವರ, ಮಲ್ಲಿಕಾರ್ಜುನ. 5 ದಿನ ಪಾತಾಳೇಶ್ವರ, ಮರಳೇಶ್ವರ, ವೈದ್ಯೇಶ್ವರ, ಅರ್ಕೇಶ್ವರ, ಮಲ್ಲಿಕಾರ್ಜುನ. ಈಗ ನಾವು ಇಲ್ಲಿ 3 ದಿನ ನೋಡ್ತಿದ್ದ ವೈದ್ಯೇಶ್ವರ ಆಗಿದೆ, ಮಲ್ಲಲ್ಲಿ 2 ದಿನ, ಇನ್ನು 2 ಮಲ್ಲಿಕಾರ್ಜುನ ಮತ್ತು ಅರ್ಕೇಶ್ವರ ಅಂತ ಹೇಳಿ ಅದಕ್ಕೆ 5 ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಪಂಚಲಿಂಗ. ಇಲ್ಲಿ 3 ತಲೆ ಅಷ್ಟೇ. ಕೊಡ್ತಾ ಇದೆ ಅಭಿಷೇಕ ಶಿವನಿಗೆ. ಇದು ನೋಡ್ತಾ ಇರೋದು ಲಿಂಗ ಕ್ಲೀನ್ ಮಾಡ್ತಾ ಇದೆ. 3 ತಲೆ ಹಸು. 3 ತಲೆ ಹಸು ಸೇಮ್ ಅದು 2 ಇದೆ ಎಕ್ಸ್ಟ್ರಾ ಒಂದು ನೋಡ್ತಾ ಇರೋದು. ಸೇಮ್ ಅಲ್ಲಿ ಇತ್ತಲ್ವ, ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಇದೆ. ಅಭಿಷೇಕ ಕ್ಲೀನು ನೋಡೋದು. ಓಕೆ. ವರ್ಧಂತಿ ಆಗಿದೆ 3 ದಿನ. ಗುರುವಾರ ಅಮ್ಮ ಹುಟ್ಟಿದ ದಿನ ಚಾಮುಂಡೇಶ್ವರಿ. ಓಕೆ. ವರ್ಧಂತಿ ಆಗಿದೆ, ಆಶೀರ್ವಾದ ತಗೊಳ್ಳಿ. ಯಾಕಂದ್ರೆ ನಾವು ಕೆಲವು ಎಲ್ಲರಿಗೂ ಶುಭಾಶಯ ಹೇಳ್ತೀವಿ, ನಾವು ಯಾಕೆ ಇವ್ರಿಗೆ ಹೇಳ್ಬಾರ್ದು ಪ್ರೀತಿಯಿಂದ ಅಲ್ಲದೆ ತಾಯಿಗೆ ಆಶೀರ್ವಾದ. ನೀವು ಚೆನ್ನಾಗಿರೋ ನಾವು ಚೆನ್ನಾಗಿರ್ತೀವಿ ಅಷ್ಟೇ. ನಮಸ್ಕಾರ ಮಾಡ್ತೀವಿ. ದೇವ್ರ ಬರ್ಡೇ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರಿಗೆ. ಅದೇ ಕಾಳಿಂಗ ಮರ್ದನ ಕೃಷ್ಣ. ಯಾಕೆಂದರೆ ಸಮುದ್ರದಲ್ಲಿ ಹಸು ಸಾವನ್ನಪ್ತಾ ಇರ್ತವೆ. ಏಕಪ್ಪ ಸಾವನ್ನಪ್ತಾ ಇದೆ ಅಂದರೆ ಆ ವಿಷವನ್ನು ಕುಡಿಯೋಕ್ಕೋಸ್ಕರ ಅಲ್ಲಿ ವಿಷವನ್ನು ಬಿಟ್ಬಿಡ್ತದೆ ಕಾಳಿಂಗ. ಹಸು ನೀರು ಕುಡಿದು ಸಾವನ್ನಪ್ತಾ ಇರ್ತವೆ. ಕೃಷ್ಣ ಬಂದು ಆ ವಿಷವನ್ನೆಲ್ಲ ಕುಡಿದು ಸರ್ಪದ ಮೇಲೆ ಡ್ಯಾನ್ಸ್ ಮಾಡ್ಕೊಂಡು ಬರೋದು. ಅದಕ್ಕೆ ಕಾಳಿಂಗ ಮರ್ದನ. ಜೋಡಿಗಿಲಿ ಮತ್ಸ್ಯಾವತಾರ, ಅರ್ಧ ಮೀನು ಅರ್ಧ ವಿಷ್ಣು ತೋರಿಸ್ತಾರಲ್ಲ. ಮತ್ಸ್ಯಾವತಾರ ಶರೀರ ಮೀನಿದೆ, ಆನೆ ಮೇಲೆ ಹೋಗ್ತಾ ಇರೋದು ಜಂಬೂ ಸವಾರಿ. ಜಂಬೂ ಸವಾರಿ. ಓಕೆ. ಇದು ಅಭಿಷೇಕ ಕ್ಲೀನ್ ಮಾಡೋದು ಒಂದೇ ಇದರಲ್ಲಿ. ಅಭಿಷೇಕ ಮಾಡಬೇಕು, ಕ್ಲೀನ್ ಮಾಡಬೇಕು, 2 ಇದೆ. ಓಕೆ. ಅಭಿಷೇಕನೂ ಮತ್ತು ಕ್ಲೀನ್. ಸರ್ ಇದಕ್ಕೆ ನವರಂಗ ಮಂಟಪ ಅಂತ ಹೇಳ್ತೀವಿ. ಈ ಮಂಟಪನ ನವ ಅಂದರೆ ಕಂಬಗಳು, ರಂಗ ಅಂದರೆ ಡ್ಯಾನ್ಸು. ನವ ಅಂದರೆ 9 ಇರುತ್ತೆ ಅಂತ 9 ಅಂತ ಹೇಳ್ತಾರೆ. ಮಂಟಪಕ್ಕೆ ನವರಂಗ ಅಂತಲೇ ಕರೀತಾರೆ. ಇವೊಂದಕ್ಕೂ ಅಷ್ಟೇ ಡ್ಯಾನ್ಸು, ಪೂಜೆ, ಹೋಮ ಎಲ್ಲ ಇಲ್ಲಿ ಸಂಪ್ರದಾಯ ಮಾಡ್ಕೊಳ್ತಾರೆ. ನಾನು ಹಬ್ಬ ಇದ್ದಾಗ ಹಬ್ಬ ಮತ್ತು ಜಾತ್ರೆ, ಶಿವನ ದರ್ಶನ ಪ್ರತಿಯೊಂದು ಇಲ್ಲಿ ನಮಗೆ ಮಾರ್ಕಂಡೇ ತೇರಾಗುತ್ತೆ. ಅವಾಗೆಲ್ಲ ಕೂತ್ಕೊಂಡು ಅದರ ಬಗ್ಗೆ ಶಿವನ ಬಗ್ಗೆ ಮಾಹಿತಿ ಮಾಡ್ಕೊಳ್ತಾರೆ. ಸುಬ್ರಹ್ಮಣ್ಯ, ಗಣೇಶ, ಎಲ್ಲ ದೇವರು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ಒಂದೇ ಸಲ ಕೆತ್ತನೆ ಮಾಡಿರ್ತಾರೆ. ಆ ಕೆತ್ತನೆ ಮಾಡುವಾಗ ಅಲ್ಲಲ್ಲಿ ಜೋಶಿ ನೋಡಿ ನನ್ನ ಮುಂದೆ ನೋಡಿದೆ. ಇದೊಂದು ಅದ್ಭುತ. ಯಾಕಂದರೆ ಎಲ್ಲ ಜನಗಳು ಪಾಪ ಒಳ್ಳೇದಾಗಲಿ ನೋಡಲಿ. ಒಂದೊಂದು ಇಳ್ಳೆದಲೆ ಮಾಡ್ಕೊಳ್ಳಿ ಸರ್. ಇಳ್ಳೆದಲೆ ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ಒಂದು ವರ್ಷಕ್ಕೆ ಒಂದು ವೇಳೆ ಈ ಥರ ಹಾಕ್ಬಿಟ್ಟು ಶನಿವಾರ ಮತ್ತು ಮಂಗಳವಾರ ನಾವು ಇಲ್ಲಿಗೆ ದೋಷ ನಾವು ನಿರ್ವಹಣೆ ಮಾಡ್ಕೋಬಹುದು. ನಾವೇನೆ ಕಟ್ಬಿಟ್ಟು 9 ರೌಂಡ್ ಇಲ್ಲಿ ಮಾಡ್ಕೊಂಡು ಒಂದು 3 ವಾರ 5 ವಾರ ಮಾಡಿದ್ರೆ ನಮಗೆ ದೋಷ ಹೋಗುತ್ತೆ ಅಂತ ಇದಕ್ಕೆ ನಾವು ಎಲೆ ಹಾಕೋದು. ಹನುಮನಿಗೆ ವಿಗ್ರಹ ಗರ್ಭಗುಡಿಲಿ ಹಾಕೋಕ್ಕಾಗಲ್ಲ. ಇಂಥ ನ್ಯಾಚುರಲ್ ಆಗಿ ಕಂಬದಲ್ಲಿರಬೇಕು. ಸುತ್ತಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ಮಕ್ಕಳಿಗೂ ಅಷ್ಟೇ, ಚಿಕ್ಕ ಎಷ್ಟು ಬೇಜ್ ಇದೆ ಅಷ್ಟಿಗೆ, ಮಕ್ಕಳಿಗೆ ದೊಡ್ಡವರು ಎಲ್ಲರಿಗೂ. ಈಗ ನೀವು ಮಕ್ಕಳಿಂದ ಬಂದಿರ್ತಾರ, ಅದು ನಾವು ಪರಿಹಾರ ಮಾಡ್ಕೋಬೇಕಲ್ವ, ಅದು ಸ್ವಲ್ಪ. ಬ್ರಹ್ಮರಾಕ್ಷಸ ಅಂತ ಕಥೆ ಇದೆ. ನವರಂಗ ಮಂಟಪ. ನವ ಅಂದರೆ ಕಂಬಗಳು, ರಂಗ ಅಂದರೆ ಡ್ಯಾನ್ಸು, ಪೂಜೆ, ಫಂಕ್ಷನ್ಗೆ ನವರಂಗ ಮಂಟಪ ಅಂತ ಕರಿತೀವಿ. 18 ಬರುತ್ತೆ ಇಲ್ಲಿ. 15 ಅದು ಬೇಟೆಗಾರ ಹೊಡಿತಾರಲ್ಲ, ಆ ಬೇಟೆಗಾರ ಹೊಡೆದಾಗ ಲಿಂಗ 4 ಭಾಗ ಆಗುತ್ತೆ. ಆ ಎಲೆಕಾಯಿ ಬೂರ್ಕಾಯಿ ನೋಡಿ, ಇದೊಂದು ಮರ, ಆ ಬೂರ್ಕಾಯಿ ಹರಿದು ಶಿವನಿಗೆ ಹಾಕ್ತಾರೆ. ರಕ್ತ ನಿಲ್ಲುತ್ತೆ, ಶಿವನೇ ವೈದ್ಯ ಮಾಡ್ಕೊಳ್ತಾರೆ. ಅದೇ ಅವಾಗ ಹೇಳಿದ್ರಲ್ಲ, ಆ ವೈದ್ಯ ಅದೇ ಇದೆಲ್ಲ ಮಾಡ್ಕೊಳ್ಳೋದು ವೈದ್ಯ. ಇದು ಅಭಿಷೇಕ ತೊಟ್ಟಿ. ಇದು ಸಾಮಾನ್ಯವಾಗಿ ಇದನ್ನು ಅವರು ನೀರಿಟ್ಕೊಳ್ಳೋಕ್ಕೆ, ದೇವರು ತೊಳಿಬೇಕಾದ್ರೆ ಇಲ್ಲಿ ಇಟ್ಕೊಂಡು ತಗೊಂಡು ಹೋಗೋಕ್ಕೆ ಅವಾಗ ಮುಂಚೆ ಇದ್ದಕ್ಕೆ ನಾವು ಅಭಿಷೇಕದ ತೊಟ್ಟಿ ಅಂತ ಕರಿತೀವಿ. ಅಭಿಷೇಕ ಬೆಳಗ್ಗೆ ಸೈಕಲ್ ಅಭಿಷೇಕ ಆಗುತ್ತೆ. ಈ ಅಭಿಷೇಕ ಅಂಡರ್ಗ್ರೌಂಡ್ ಮಾಡಿದ್ದಾರೆ. ಇಲ್ಲಿ ಕೊಳ ಬರುತ್ತೆ, ಪುಷ್ಕರಣಿ, ಗೋಕರ್ಣ ಪುಷ್ಕರಣಿ. ಕೊಳ ಅಂದರೆ ಅದು ನೀರು ಆ ಕಡೆ ಹೋಗ್ಬಾರ್ದು, ವೇಸ್ಟ್ ಆಗಬಾರ್ದು. ಇದನ್ನು ನಾವು ಆರೋಗ್ಯ ಕೇಳ್ಕೊತೀವಿ. ಈ ನೀರನ್ನ ನಾವು ಪೋಷಣೆ ಮಾಡ್ಕೊಂಡ್ರೆ ಚರ್ಮ ರೋಗಕ್ಕೂ ಭಾಳ ಅದ್ಭುತ ಆಗುತ್ತೆ. ನೀವು ಹಾಕೊಳ್ಳಿ ಎಲ್ಲರೂ. ಇದು ಅಂಡರ್ಗ್ರೌಂಡ್ ನೀರು ಹೋಗುತ್ತೆ ಸರ್. ಚಂಡಿಕೇಶ್ವರ, ಚಂಡಿಕೇಶ್ವರ ಮಕ್ಕಳು ಆಟ ಚಂಡಿ ಕಡಿಮೆ ಆಗೋದು ಇಲ್ಲಿ. ನಾವು ಪದ್ಧತಿ ಏನು ಅಂದರೆ ಇವಾಗಲೂ ಮಕ್ಕಳು ಕರ್ಕೊಂಡ್ಬಂದು ಇದು ಮಲಗಿಸ್ಬಿಟ್ಟು ಹಾಲು ಹಾಕಿಸ್ತಾರೆ. ಆ ಪದ್ಧತಿ ಇವಾಗಲೂ ಇದೆ. ಈಗ ನಾವು ಬಂದಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗಬೇಕು. ಚಪ್ಪಳೆ ಮಾಡಬೇಕು ಸಮೋಸಲ್ಲಿ.
ಇಲ್ಲ ಅಲ್ಲ 3 ಸಲ ಚಪ್ಪಳೆ ಮಾಡಿ ತಮಿಳ್ನಾಡು ಕೇರಳ ತಮಿಳ್ನಾಡು ಗುರುವಾರ ಅವರ ಇದು ಅನಂತ ಪದ್ಮನಾಭ ಸ್ವಾಮಿ ಅಂತಲ್ಲ ಅದು ಅಯ್ಯಪ್ಪ ಓಕೆ ನೋಡಿ ಅಯ್ಯಪ್ಪ ಅಲ್ಲಿ ಕೇರಳ ತಮಿಳ್ನಾಡು ಕರ್ನಾಟಕ ಅಯ್ಯಪ್ಪ ಮೆಟ್ಲಿಗೆ ಮೆಟ್ಲು ವೀರಭದ್ರ ಸ್ವಾಮಿ ವೀರಭದ್ರ ಅಂದರೆ ಈಶ್ವರ ಶಿವನ ಜಡೆಯನ್ನು ದಕ್ಷಿಣ ಸಮಾನ ಮಾಡೋಕ್ಕೆ ವೀರಭದ್ರ ಆಗೋದು ಅಂದರೆ ಶಿವನ ಮಗ ವೀರಭದ್ರ ಶಿವನಿಗಿಂತ ಭಾಳ ಅತಿ ಬಲಶಾಲಿ ವೀರಭದ್ರ ಇವರು ಡ್ಯಾನ್ಸರ್ ಕೌಸಲ್ಯರು ವಿಷ್ಣುವಿಗೆ ಡ್ಯಾನ್ಸರು ಮತ್ತು ದಮಯಂತಿ ಮಗು ಕಟ್ಟಾಗಿದೆ ತೆಗಿಬೇಕಾದ್ರೆ ಏನೋ ಪೀಸು ಸ್ವಲ್ಪ ಸ್ಮೂತ್ ಆಗಿತ್ತು ತೆಗಿಬೇಕಾದ್ರೆ ಮರಳಲ್ಲಿ ಇದಾಗಿದೆ ದಮಯಂತಿ ಸರ್ ನಾಗ ಕೊಂಡ ಚೋಳ ನಾಗ ಅಂದರೆ ಹೈಕರ ಸರ್ಪ ಕೊಂಡಲ ಅಂದರೆ ಇಂದು ಚೋಳ ಅಂದರೆ ಅದನ್ನು ಐತಲೆ ಸರ್ಪ ಬಲೆಗಳು ಒಂದೇ ಕಲ್ಲು ಮುಂದೆ ಇದೆ ನೋಡು ಕಲ್ಲಲ್ಲಿ ಒಂದೇ ಹಾವು ಬಲೆಗಳು ಒಂದೇ ಕಲ್ಲು ಇದು ಚೋಳ ಸಿಂಬಲ್ ಶಿವ ಇದು ಶಿವ ಇದು ಶಿವಲಿಂಗ ಇದು ತೋರ್ಸೋಣ ಇದು ವೀರಭದ್ರ ನೋಡಿ ಒಂದೇ ಕಲ್ಲು ಗಂಗರದು ಆನೆ ಇಲ್ಲಿ ಬನ್ನಿ ತೋರಿಸ್ತೀನಿ ಅವ್ರದ್ದು ಆನೆ ಗಂಗರದು ಚೋಳರದು ಹಾವು ಹೊಯ್ಸಳ ಸಿಂಹ ಇದು 3 ರಾಜ್ಯ ದೇವಲೆ ಕಟ್ಟಿದೆ ಗಂಗಾ ಚೋಳ ಹೊಯ್ಸಳ ಸಿಂಹ ಲಾಸ್ಟ್ ಮೇಲೆ ಇದು 3 ರಾಜ್ಯ ದೇವಲೆ ಕಟ್ಟಿದ್ದಾರೆ ಇದು ವೈದ್ಯೇಶ್ವರದಾಯಿತು ಶಿವನ ಕಾವದ ಪಾತಾಳೇಶ್ವರ ಮರಳಾಗಲಿ ಮಾಲಂಗಿ ಮುಳುವಾಗಲಿ ಮೈಸೂರು ದೊರೆಗಳಿಗೆ ಮಕ್ಕಳಾಗಲಿ ಕಲಾ ಮತ್ತು ಕಾಲ ಇಬ್ಬರೇ ಸರ್ ವೀರಭದ್ರ ಭದ್ರಕಾಳಿ ವೀರಭದ್ರ ಅಂದರೆ ಈಶ್ವರ ಶಿವನ ಜಡೆನ ದಕ್ಷಿಣ ಸಂಹಾರ ಮಾಡೋಕ್ಕೆ ವೀರಭದ್ರ ಆಗೋದು ಶಿವನ ದಕ್ಷಿಣಗೆ 101 ಕಣ್ಣು ಅವರು ಸಂಹಾರ ಮಾಡೋದು ವೀರಭದ್ರ ಇಲ್ಲಿ ಕೊಂಡದ ಬಸವೇಶ್ವರ ಸೌದೆ ಮಾಡಿ ಕೆಂಡ ಹಾಕ್ತಾರೆ ಅದರ ಮೇಲೆ ಕೊಂಡದ ಮೇಲೆ ಇಲ್ಲಿಂದನೇ ತಗೊಂಡು ಹೋಗೋದು ಇಲ್ಲಿಂದ ಸೌದೆ ಇದೇ ಬೇರೆ ಸ್ಟೋರಿ ಬೇರೆ ಅಯ್ಯೋ ಊರದ್ದು ಗ್ರಾಮ ದೇವತೆ ಅದು ದೊಡ್ಡ ಹಬ್ಬ ಇದು ಬೇರೆ ಒಂದು ದೊಡ್ಡ ಹಬ್ಬ ಮಾಡ್ತಾರೆ ಒಳಗಡೆ ನಾವು ಈಗ ಹೋಗ್ತಾ ಇರೋದು ಪಾತಾಳೇಶ್ವರ ಹೋಗ್ತಾ ಇದ್ವಿ ನಾನು ಮರಳಿ ಹೇಳಿದ್ವ ನಿಮಗೆ ಚೆಕ್ ಅಲ್ಲ ರೈಲ್ವೆ ಟಿಕೆಟ್ ಚೆಕ್ ಆದ್ರೂ ನಾವೆಲ್ಲಿ ತಗೊಳಕ್ಕಾಗತ್ತೆ ಇದು ಮರಳು ರಾಶಿ ಹೋಗ್ತಾ ಇದ್ವಿ ಮರಳು ರಾಶಿ ಹೋಗ್ತಾ ಇದ್ವಿ ಈಗ ಇದೆಲ್ಲ ಒಂದು ರಾಜಧಾನಿ ಅಂತ ಹೇಳಿದ್ರೆ ತಲಕಾಡು ಮರಳಾಗಿ ಮಾಲಿನ್ಯ ಮಡುವಾಗಲಿ ಮೈಸೂರು ರಾಜರಿಗೆ ಮಕ್ಕಳಾಗಬಾರಂತ 3 ಶಾಪ ನಿಮ್ಗೆ ಹೇಳಿದೆ ಈಗ ಅದ್ರ ಮೇಲೆ ಹೋಗ್ತಾ ಇದ್ವಿ ಇದೆಲ್ಲ ಒಂದು ಒಳಗಡೆ ರಾಜಧಾನಿ ಒಳಗಡೆ ಇದು ಅದು ಕ್ಲೋಸ್ ಆಗಿರೋದಾ ಕ್ಲೋಸ್ ಆಗಿದೆ ಈಗ ಎಷ್ಟು ಬೀಚ್ ಸೈಡ್ ಇರುತ್ತೆ ಸಣ್ಣ ಮರಳು ಹೆಂಗ್ ಬರ್ತದೆ ಅಂದ್ರೆ ಈ ತರ ಐತೆ ಆ ಕಡೆ ಬೇರೆ ಮರಳು ಐತಲ್ಲ ಶಾಪ ಆದ್ಮೇಲೆ ಮರಳು ಬೆಳೀತಾ ಇದೆ ಅಲ್ಲ ಇವಾಗ ಅಲ್ಲೇ ಬೇರೆ ಮರಳು ಐತೆ ಎಲ್ಲ ಮರಳೆ ನೋಡಕ್ಕೊಮ್ಮಲ್ಲೇ ಅಲ್ಲೇ ನಾವು ಇಲ್ಲಿ ತುಳಿತೀವಿ ಅಲ್ಲಿ ತುಳಿತೀವಲ್ವ ತುಳಿದ್ರೆ ಇದೇ ತರ ಆಗುತ್ತಲ್ಲಿ ಮರಳು ರಾಶಿ ಮೇಲೆ ಅಂದ್ರೆ ಇದು ಪಾತಾಳೇಶ್ವರ ಅಂತ ಹೇಳ್ಬಿಟ್ಟು ಕೆಳಗಡೆ ಇರುತ್ತೆ ಅನ್ಕೊಂಡೆ ಪಾತಾಳೇಶ್ವರ ಅಂದ್ರೆ ಮೇಲೆ ಹೋಗ್ತಾ ಇದೀವಿ ಇಲ್ಲೆಲ್ಲ ಆನೆಗಳೆಲ್ಲ ಇರುತ್ತಾ ಇದೆಲ್ಲ ಆನೆಗಳು ಮೊದಲು ಇವಾಗ ಇರಲ್ವಾ ಆನೆ ಪ್ರಾಣಿ ಏನಿರಲ್ಲ ಇಲ್ಲಿ ಕಾಡ್ಪಾನೆ ನವಿಲು ಜಿಂಕೆ ಬರ್ತಾ ಇರತ್ತಾ ಎಲ್ಲ ಓಡಾಡ್ತಾ ಇರ್ತಾರೆ ಆನೆ ಇಲ್ಲ ಯಾರಿಗೇನು ತೊಂದರೆ ಇಲ್ಲ ಹಿಡಿತಂದ್ರೆ ನಡೀತು ಒಂಥರ ನೋಡಿ ಬರೀ ಕಾಲ ಬಂದಿದ್ದೀರ ಹೌದು ಆರಾಮ ಒಳ್ಳೆ ನಿಮಗೆ ಈಗ ನಿಮ್ಗೆ ಅಭ್ಯಾಸ ಆಗ್ಬಿಟ್ಟೈತೆ ಅಭ್ಯಾಸ ಈ ಸೈಡಲ್ಲಿ ಹೋಗ್ತಿದ್ರೆ ನಾವು ಸೆಂಟ್ರಲ್ ಹೋಗ್ತಿದ್ದೀವಿ ಹೋದ್ರೆ ಆರಾಮಾಗಿ ಹೋಗ್ಬೋದು ಆಗ್ಬೋದಾ ಗಟ್ಟಿ ಇರುತ್ತೆ ಮಣ್ಣು ನೀವು ಸೆಂಟ್ರಲ್ ಹೋದ್ರೆ ತುಳಿದು
ಎಷ್ಟು ದೂರ ಹೋಗ್ಬೇಕು ಕೆಳಗಡೆ? ಡೌನ್ ಒಂದು 20 ಅಡಿ ಕೆಳಗಡೆ. 20 ಅಡಿನಾ? 20 ಅಡಿ 30 ಅಡಿ ಕತ್ತರವರೆ ಇದೆ ಸರ್. ಇಲ್ಲಿ ಸೆಂಟ್ರಲ್ಲಿ ನಡೆದ್ರೆ ನಿನಗೆ ಎಷ್ಟು ದೂರ ಆಗುತ್ತೆ? ಸೈಡಲ್ಲಿ ನಡಿ, ಗಟ್ಟಿ ಇರುತ್ತೆ. ಮೆಟ್ಲು ಹತ್ಬೋದು, ಈ ಮರಳಲ್ಲಿ ನಡೆಯೋಕ್ಕಾಗಲ್ಲ ಅಲ್ವಾ ಮಚ್ಚ? ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ತಿರುಗಿ ಕಡೆ ಅದು ಮಾತಾಡು ಇದು ಮಾತಾಡು ಅಂತೀಯಲ್ಲ. ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಮಾತಾಡೇನಾದ್ರು ಏನು ಮಾತಾಡಲಿ ಹೇಳು. ನಾನೇನು ಹೇಳ್ಕೊಳ್ಳಿ ನೀನು ಮಾಡೋಣಲ್ಲ ಬರೀ. ಅಲ್ಲ ನಾನು ಮಾಡ್ರೆ ನಾಳೆ ಮರಿ ಆದರೂ ನೀನು ಹೇಳ್ಬೇಕಲ್ಲ, ನನಗೆ ಹೇಳ್ತಿರ್ತೀಯ. ಓಕೆ, ಇವಾಗ ಹೇಳಿ. ಪಾತಾಳೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದು ಅವಾಗನೇ ಹೇಳ್ದೆ ನಾನು ಅಲ್ಲಿ. ಆ ದೇವಸ್ಥಾನದಿಂದ ಹತ್ಕೊಂಡು ಹತ್ಕೊಂಡೆಲ್ಲ ನಡ್ಕೊಂಡು ಮರಳಿದು ಮೆಟ್ಲು ಹತ್ತಿದ್ರೆ ಹತ್ತಂಗೆ. ಏನು ಸರ್ ಮೆಟ್ಲು ಹತ್ತಲಿಲ್ವಾ? ನಡ್ಕೊಂಡು ಹೋಗ್ತಾ ಇರೋದು. ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಪಾತಾಳೇಶ್ವರ ಅಲ್ಲಿ ಮರಳಲ್ಲಿರುವಂಥದ್ದು. ಹೌದಾ? ಹೇಳಿದ್ರು ಅವರು? ಹೇಳಿಲ್ಲ ಅಂದ್ರೆ ಗೊತ್ತಾಗಲ್ವಾ? ಹಂಗೆ ಏನು ಸರ್, ನಾವೇನಾದ್ರು ಮಾತಾಡಿಲ್ಲ ಅಂದರೆ ಕೇಳ್ತಾ ಇರ್ತಾನೆ, ನೀನು ಮಾತಾಡಲ್ಲ ಅಂತ. ಇವಾಗ ನೋಡಿ ನಾನು ಫೋಟೋಶೂಟ್ ಪಾತಾಳೇಶ್ವರ. ಡಾರ್ಕ್ ಐತದೆ. ನೀನು ಇಷ್ಟು ವೈಟ್ ಇದ್ರು ಕಾಣಿಸ್ತಿಲ್ಲ ಅಂದರೆ ನಾವೆಲ್ಲ ಇನ್ನು ಹೆಂಗೆ? ನೀನು ವೈಟ್ ಇಲ್ವಾ? ನೀನು ಇದೀನಿ. ನಾವು ಬರ್ಬೇಕಾದ್ರೆ ತೆಗೆಸ್ಕೊಳ್ರಿ ಮೊದಲು ಫೋಟೋಶೂಟ್. ಬರ್ಬೇಕಾದ್ರೆ ಇಡಿಸ್ಕೊಳ್ರು, ಮುಗಿಸ್ಬಿಡೋಣ ಪಾಪ ಅವ್ರಿಗೆ ಇದಾಗಲ್ವಾ? ಮುಗಿಚೆ ಪಂಪಿದಂಗ ನಾವು ಆಮೇಲೆ ಇಡಿಸ್ಕೊಳ್ಳಿವ್ರಂತೆ. ಅಲ್ಲಿ ನೋಡಿ ಇಲ್ಲಿ ಅದೇನು ಹೇಳ್ತಿದ್ದಲ್ಲ, ಹೇಳು ಹೆಂಗೆ ಜೋಕು ಜೋಕು. ಸರ್ ಹೇಳಿ. ಇದು ಮನೆಗೆ ಆಗಲ್ಲ, ಸಿಲಿಕಾನ್ ಪಿಂಗಣಿ ಗ್ಲಾಸ್ ಮಾಡಕ್ಕಾಗುತ್ತೆ. ಇದಾ ಮರಳ? ನೈಸ್ ಮರಳು ಇದು. ಓಕೆ ಓಕೆ. ನೈಸ್ ಇದೆ. ಕಟ್ಟಡಕ್ಕೆ ಆಗಲ್ಲ, ಮನೆಗೆ ಆಗಲ್ವಾ? ಮನೆಗೆ ಆಗಲ್ಲ. ಗ್ಲಾಸ್ ಸಿಲಿಕಾನ್ ಪಿಂಗಣಿ ಗ್ಲಾಸ್ ಓಕೆ ಮರಳಾಗುತ್ತೆ. ಯೂಸ್ ಮಾಡ್ತಾರೆ ಇದನ್ನ? ಯಾರು ಮಾಡ್ತಾರೆ? ಎಲ್ಲ ಸ್ಟೇ ಆರ್ಡರ್ ಹೊರಗಡೆ ಕೊಡಗಿಲ್ಲ. ಬರ್ರಲೇ ಬೇಗ. ಭಯ ಆಗುತ್ತೆ. ಗೋಲಿ ಸೋಡಾ ಅಂತ ಹೇಳಿ ಇದೆಲ್ಲ ಬಹಳ ಬಂದವರಿಗೆ ಬಹಳ ದಾವಾರಿಕೆ. ಅಲ್ಲಿಂದ ನಡ್ಕೊಂಡ್ ಬರ್ತಾರಲ್ಲ. ಗೋಲಿ ಸೋಡಾ ಮೊದಲು ಸ್ಟಾರ್ಟಿಂಗ್ ಬಂದಿತ್ತು ಒಂದು 20 ವರ್ಷದ ಕೆಳಗಡೆ. ಈಗ ಮತ್ತೆ ಸ್ಟಾರ್ಟ್ ಆಗಿದೆ. ಎಷ್ಟೋ ಜನ ಇದು ಮಾಡಿದ್ದಾರೆ, ಆಗ್ತಾ ಇದೆ. ಈಗ ಕೊಡ್ತಾರೆ ನೋಡಿ. ಒಂದು ಸಾಲ್ಟ್ ಕೊಡಿ, ಒಂದು ಸ್ವೀಟ್ ಕೊಡಿ. ಸ್ವೀಟ್ ನನಗೆ ಬೇಡ, ನಾವು ಕುಡಿತೀವಿ. ಸಾಲ್ಟು ಜಾಸ್ತಿ ಬೇಡ, ಕೊಡ್ತೀವಿ. ಪೆಪ್ಪರ್ ಹಾಕ್ತೀರಾ? ಹಾಕ್ತೀವಿ. ಪೆಪ್ಪರ್, ಜೀರಿಗೆ. ಅದೇ ಒಲೆ ನಾವು ಹೋಗಿದ್ವಲ್ಲ ಒಲೆ. ಮತ್ತೆ ಹಿಂಗೆ ಹೋಗುತ್ತಾ? ಇಲ್ಲ ಹಿಂಗೆ ಹೋಗೋಣ. ಅಲ್ಲ ಹಿಂಗೆ ಹೋಗ್ಬೋದಾ? ನಡ್ಕೊಂಡು ಹೋಗ್ತಾರೆ, ಗಾಡಿಯಲ್ಲಿ ಹೋಗಿದ್ವಲ್ಲ. ಸೋಡಾ ಒಂದೇ ಥರ ಮಾಡ್ತಾರೆ, ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ಸ್ವೀಟ್ ಇದೆ ಮತ್ತೆ ಸೋಡಾ ಎಲ್ಲ ಥರ ಒಂದೇ ಥರ ಮಾಡೋದು. ಅದೇ ಸಣ್ಣಗೆ ನೋಡಿ ಸರ್ ಒಂದು ಅವಕಾಶ. ಅಲ್ಲ ನೋಡಿ, ನಮಗೆ ನೀರಲ್ಲಿ ಹಿಡಿದಿರ ಸುಸ್ತಾದ. ನಾವು ನೀರಲ್ಲಿ ಹೇಳ್ಬೇಕು ಪಾಪ ನೀವು ಆಸೆಗೆ ಆಗ್ತಾ ಇದ್ದಾರ. ನಾವು ಎಂಕರೇಜ್ ಮಾಡ್ಬೇಕು. ಕಡಿಮೆ ಬಂದಿದ್ದಾರೆ, ಕರೆಕ್ಟ್ ಬಂದಿದ್ದಾರ. ಮಂಜು ಹೆಂಗೈತೆ? ಪಾತಾಳೇಶ್ವರ ಅಂತೇಳಿ ನಾವು ಪಾತಾಳದಲ್ಲಿ ನಾ ರಾಜನಾಗಬೇಕಂತ ಶಿವನ ವರ ತಗೊಳ್ತಾರೆ. ಆ ಲಿಂಗು ಹಾವಿನ ಬಣ್ಣ ಆಯಿತು. ಇದು ಬ್ರೌನ್ ಕಲರ್ ಶಿವ ತಗೊಳ್ತಾರೆ. ಲಿಂಗು ಬ್ರೌನ್ ಕಲರ್ ಆಯಿತು. ಪೂಜೆ ಮಾಡ್ತೀವಿ. ದೀಪ ಬೇಡಿ. ಪೂಜೆ ಇವಾಗಿನ 50 ಅಂದ್ರೆ ಇವಾಗ 50 ಅಂತೀರಾ ನೀವು? 60 ತಾನೆ? 60 ರೂಪಾಯಿ ಕಣಪ್ಪ. ಅವರು 50 ಅಂತಾರೆ. ಒಂದ್ಸಲ ಕೇಳಿದ್ರೆ ಆಗಲ್ಲ, 2 ಸಲ 3 ಸಲ ಕೇಳಿದ್ರೆ ಮತ್ತೆ ನಾವು 60 ಹೇಳಿದ್ವಿ, 160 ಹೇಳಿದ್ವಿ ಅಂತ. ನೀವು ಇದ್ದೀರಾ? ನೀವಾಗ ಹೇಳಿದ್ರಲ್ಲ 50, ಅವ್ರು 60 ಅಂತವ್ರೆ. ತೆಗಿಬೇಕಾದ್ರೆ ಲಿಂಗಗಳು ಸಿಕ್ಕಿದೆ. ಈಗ ಎಷ್ಟೋ ಸಿಗ್ತವೆ, ಎಷ್ಟೋ 1000 ಲಿಂಗಗಳಿದೆ ಟೋಟಲ್ 800 ಎಕರೆಯಲ್ಲಿ. ಒಳಗಡೆ ಉದ್ಭವ ಲಿಂಗ, ಅದೇ ಬೇರೆ ಲಿಂಗ. ಇದು ಸ್ಥಾಪನೆ ಬ್ಲ್ಯಾಕ್ ಲಿಂಗ. ನಾವು ನೋಡೋದು ಬ್ರೌನ್ ಲಿಂಗ, ಹಾವಿನ ಬಣ್ಣ. ಇಲ್ಲಿ ಇದೆಲ್ಲ ಸ್ಥಾಪನೆ, ಇದೆಲ್ಲ ಇದು 12 ವರ್ಷ ತೋಡಿ ಅಂಡರ್ಗ್ರೌಂಡ್ ಪಾತಾಳೇಶ್ವರ. ಅಂಡರ್ಗ್ರೌಂಡ್ ಇದು 86 ಗೊತ್ತಾಯ್ತು. ಈಗೆಲ್ಲ ಗೋಡೆ ಕಟ್ಟಿದ ಮೇಲೆ ಈಗ ಮರಳು ಮುಚ್ಚಲ್ಲ, ಯಾವಾಗಲೂ ಜನ ಬರ್ತಾ ಇರ್ತಾರೆ. ಎಲ್ಲ ಮುಚ್ಚೋಗ್ತಾ ಇದ್ರು. ಅವಾಗ ಮುಚ್ಚಿ ಜಾತ್ರೆಗೆ ಮಾತ್ರ ಓಪನ್ ಮಾಡ್ತಾ ಇದ್ರು. ಈಗ ಕಂಟಿನ್ಯೂ ಓಪನ್ ಆಯ್ತಾ, ಭಾಳ ದರ್ಶನ ಆಗ್ತಾ ಇದೆ, ನಡೀತದೆ. ಇವರು ಮಾತಾಡ ಪಾತಾಳೇಶ್ವರ. ಒಂದು ಕಾಯಿ ನೋಡಿ ಎಲ್ಲಿ ಬಂದರೂ ಲಡ್ಡುನೇ ಕೊಡ್ತಾರೆ. ಬಟ್ ದೇವ್ರಿಗೆ ಹೇಳೋದಕ್ಕಿಂತ ಪ್ರಸಾದ ಫಂಕ್ಷನ್ನೇ ಜಾಸ್ತಿ ಆಗುತ್ತೆ. ಕರೆಕ್ಟ್. ಅದಕ್ಕೆ ಯಾಕಂದರೆ ಆ ಕಾಸು ಮಾತ್ರ ದೇವ್ರದ್ದು ಡೆವಲಪ್ಮೆಂಟ್ಗೆ ಹೋಗೋದು.
ಇವ್ರ ಪರವಾಗಿ ನಮ್ಮ ಬಾಸ್ ಇವರು ನಮಗೆ ಬಾಸ ಪ್ರಸಾದ ಒಂದು ಕಜ್ಜಾಯ ತಗೊಬಿಡಿ ದಯವಿಟ್ಟು. ಎಲ್ಲ ಕೊಡಿ. ಇಲ್ಲ ಇದೇನು ಇದು? ಎಲ್ಲ 50 ರೂಪಾಯಿ ಕೊಂಡು 100 ರೂಪಾಯಿ ಕೊಂಡು 50 ರೂಪಾಯಿ ಕೊಡಿ. 50 ರೂಪಾಯಿ. ಥ್ಯಾಂಕ್ ಯು. ಕಜ್ಜಾಯ ತುಂಬ ಜನ ಬಂದರು, ಮದುವೆದು ತುಂಬ ಜನ ಬಂದರು, ನಿಮಗೆ ಸಿಕ್ಕಿರೋದು ಬಂದು ತರಬೇಕು. ಅದೃಷ್ಟ ಅನ್ಸುತ್ತೆ ನಮಗೆ. ಮರಳೇಶ್ವರ ಇಲ್ಲಮ್ಮ, ಪಾತಾಳೇಶ್ವರ ಐತಿದಲ್ಲ, ಮರಳೇಶ್ವರ. ಸ್ವಲ್ಪ ನಿಧಾನಕ್ಕೆ ಹೋಗಿ ಸರ್, ನೀವು ದೂರ ಹೋಗ್ತಿದ್ದೀರ, ನಾವು ಅಭ್ಯಾಸ ಐತೆ, ನೀವು ಅಭ್ಯಾಸ ಇಲ್ಲ. ಇದೆಲ್ಲ ಫಾರೆಸ್ಟ್ ಇದು. ಇದೆಲ್ಲ ಒಂದು ರಾಜಧಾನಿ, ಗಂಗರ ರಾಜಧಾನಿ. ಇನ್ನೂ 106 ದೇವರೆಲ್ಲ ಊತೋಗಿದೆ. ಇಲ್ಲ ತೆಗೆದ್ರೆ ಇವತ್ತೆ ಸಾಧ್ಯವಾದಷ್ಟು ಇನ್ನೂ ತೆಗಿಬೇಕು. ಈಗೆಲ್ಲ ಗೌರ್ಮೆಂಟ್ಗೂ ಸ್ವಲ್ಪ ಕಷ್ಟ ಆಗಿದೆ ಅಲ್ವಾ, ಅಲ್ಲಿ 2,000 ಇಲ್ಲಿ 2,000. ಇನ್ನೂ ಎಷ್ಟು ಬರುತ್ತೆ ಸರ್? ಇನ್ನೂ ಇದೆ, ಇನ್ನೂ ಅರ್ಧ ಕಿಲೋಮೀಟರ್ ಹೋಗ್ಬೇಕು. ಬನ್ನಿ ನೋಡಿ, ನಾವು ಬಂದಿರೋದು ಈಗ ಕೀರ್ತಿನಾರಾಯಣ ಅಂತೇಳಿ. ಈಗ ಪಾತಾಳೇಶ್ವರ ಆಯಿತು. ಕೀರ್ತಿನಾರಾಯಣ ಅಂದರೆ ಇದು ವೈಶಾಲ ವಿಷ್ಣುವರ್ಧನ್ ಕಟ್ಟಿರೋದು ಬಿಟ್ಟಿದೇವ. ಓಕೆ ಓಕೆ. ಗದಗಿನಲ್ಲಿ ವೀರನಾರಾಯಣ, ಬೇಲೂರು ಚೆನ್ನಕೇಶವ, ಮೇಲ್ಕೋಟೆ ಚೆಲ್ಲುನಾರಾಯಣ, ತಂಡನೂರು ರಂಬಿನಾರಾಯಣ, ತಲಕಾಡು ಕೀರ್ತಿನಾರಾಯಣ. ಈ 5 ನಾರಾಯಣ ರಾಮಾನುಜರು ಸ್ಥಾಪನೆ ಮಾಡಿದ್ದಾರೆ. ರಾಮಾನುಜಾಚಾರ್ಯರು ಎಲ್ಲಿರ್ತಾರೆ, ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಲ್ಲಿ ವೈಶಾಲ ಬರ್ತಾರೆ. ಅಲ್ಲಿ ವೈಶಾಲ ಬರ್ತಾರೆ ನೋಡಿ, ಕನೆಕ್ಟ್ ವೈಶಾಲ ವಿಷ್ಣುವರ್ಧನ ಬಿಟ್ಟಿದ್ದೇವೆ. ಓಕೆ. ಇದು ವೈಶಾಲದ ಸ್ಟಾರ್ಟ್ ನಕ್ಷತ್ರ. ಇದಕ್ಕೆ ನಾಗರ ಶೈಲಿ ಅಂತ ಕರಿತೀವಿ. ಶೈಲಿ ಇಂಪಾರ್ಟೆಂಟ್. ನಾವು ಯಾವುದೇ ದೇವಾಲಯ ಹೋಗಲಿ, ಆ ಶೈಲಿ ಯಾವ ಆಕಾರದಲ್ಲಿ ಅಂತ ನಾವು ಶೈಲಿನ ಯೋಚನೆ ಮಾಡಬೇಕು. ಈಗ ಹೋಗ್ತಾರೆ, ನೋಡ್ತಾರೆ, ಬರ್ತಾರೆ, ಅದಲ್ಲ. ಫಸ್ಟ್ ಆಗಿದ್ದು ದ್ರಾವಿಡ, ಇದು ಸ್ಟಾರ್ ನಕ್ಷತ್ರ, ಇದು ಮೇಲೆ ಇಷ್ಟು ಮರಳಿತ್ತು ಮೇಲೆ 40 ಹೈಟ್ ಇತ್ತು. ಇದು ಫುಲ್ ಮುಚ್ಚಿದ್ದು. ನಾವು ಓಡಾಡಿದ್ದೀವಿ ಇಲ್ಲಿ. ನಮ್ಮೂರ ಅಂಬರೀಷನ್ ಪಿಕ್ಚರ್ ತೆಗೆದಿದ್ದಾರೆ, ನಾವು ಶೂಟಿಂಗ್ ಮಾಡಿದ್ವಿ. ಅಂದ್ರೆ ತೆಗ್ದಾದ್ಮೇಲೆ ಗೋಪುರ ಕಟ್ಟಿರೋದಾ? ನಂತರ ಗೋಪುರ ಕಟ್ಟಿರೋದು. ಅದಕ್ಕೆ ಮುಂಚೆ ಇದು ಗೊತ್ತಾಗಿದ್ದು 1979 79ಲಿ ದೇವಾಲಯ ಇತ್ತು. ಇಷ್ಟು ಮರಳು ರಾಶಿ ಇತ್ತು. ಈ ಮರಳು ರಾಶಿ ನೀವು ನೋಡ್ಬೇಕು ಅಂದ್ರೆ ಮನಮೆಚ್ಚಿನ ಹುಡುಗಿ ಶೂಟಿಂಗ್ ಮಾಡಿದ್ದಾರೆ. ಶಿವರಾಜ್ಕುಮಾರ್ದು ಫಿಲಮ್ ಫುಲ್ ಮರಳು ರಾಶಿ. ಮತ್ತೆ ನಮ್ಮೂರ ಅಂಬರೀಷನ್ದು ಫುಲ್ ಮರಳು. ಇದ್ರ ಮೇಲೆ ಶೂಟಿಂಗ್ ಮಾಡಿದ್ದಾರೆ. ಹಾಗೇನು ಪರ್ಮಿಷನ್ ಇಲ್ಲ, ಇವಾಗೆಲ್ಲ ಅವಾಗಲೇ ಒಂದು ಅದ್ಭುತ ನ್ಯಾಚುರಲ್. ಮತ್ತೆ ಇದು ವೈಶಾಲ ವಿಷ್ಣುವರ್ಧನ ಕಟ್ಟೋದು. ಮತ್ತೆ ದಶಾವತಾರ, ಶಂಕುಚಕ್ರ, ಗದಾಪದ್ಮ, ಶ್ರೀದೇವಿ ಭೂದೇವಿ ಏಕಶಿಲ. ಇದು ಸಾಲಿಗ್ರಾಮ ಶಿಲೆ. ತಮಿಳುನಾಡಿನ ವಿಗ್ರಹ ಬಂದಿರೋದು. ನಿಮಗೆ ಗೊತ್ತಾಗುತ್ತೆ. ಸುಮ್ಮನೆ ಬ್ಲ್ಯಾಕ್ ಶಿಲೆ, ಶಂಕುಚಕ್ರ, ಗದಾಪದ್ಮ, ಶ್ರೀದೇವಿ ಭೂದೇವಿ ಏಕಶಿಲ, ಬ್ಲ್ಯಾಕ್ ಶಿಲೆ. ಅಲ್ಲೂ ಬ್ರೌನ್ ಇರುತ್ತೆ. ಇದು ಎಂಟ್ರೆನ್ಸು, ಅದು ತುಳಸಿ ಕಟ್ಟೆ. ಇದು ಮಂಟಪ, ಇಲ್ಲಿ ಮಂಟಪ, ಕಲ್ಯಾಣ ಮಂಟಪ. ಅದು ದೀಪಸ್ತಂಭ, ಅದು ವೀರಾಂಜನೇಯ. ಅದೇ ಗರ್ಕೆ ಕಾಣ್ತಾ ನೋಡಿ, ಆ ಗರ್ಕೆ ಒರಿಜಿನಲ್ ಬೇಸ್. ಯಾವುದು ಗರ್ಕೆ? ಇದು ಗ್ರೀನ್ ಒರಿಜಿನಲ್ ಮಣ್ಣು, ಇದು ಮರಳು. ಇದ್ರ ಮೇಲೆ ನಾವು ನಿಂತಿದ್ದೀವಿ. ಅಲ್ಲಿ ಮಣ್ಣು, ಇಲ್ಲಿ ಮರಳು. ಮತ್ತೆ ಮರಳು ಯಾವ ರೀತಿ ಬಂದಿದೆ? ಮರಳು ಬೆಳೀತಾ ಇದೆ, ಪ್ರಕೃತಿ ಶಾಪ ಆದ್ಮೇಲೆ ಮರಳು ಬೆಳೀತಾ ಇರೋದು. ನಂಬಲೇಬೇಕು. ಈ ಮರ ಗಿಡ ಹಾಕಿದ್ದಾರೆ, ಆದ್ಮೇಲೆ ಸ್ವಲ್ಪ ಮರಳು ಗಟ್ಟಿಯಾಗಿದೆ, ಮುಚ್ಚಕ್ಕೆ ಅವಕಾಶ ಇಲ್ಲ. ಎನಿ ಟೈಮ್ ಓಪನ್. ನೆಕ್ಸ್ಟ್ ಮರಳೇಶ್ವರ. ಗನ 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 ಗನ